ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಸ್ಮಿತಾ. ಇವತ್ತು ನಾನು PCOS ಪ್ರಾಬ್ಲಮ್ಸ್ ಇರುವಂಥ ಹೆಣ್ಮಕ್ಳಿಗೆ ಯಾವ ಕಲರ್ಸ್ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ, ಮತ್ತು ಸ್ವಲ್ಪ ಇನ್ಫಾರ್ಮೇಷನ್ನು ಕೊಡ್ತೀನಿ ಅದ್ರ ಬಗ್ಗೆ. ಫಸ್ಟು ರೈಟ್ ಹ್ಯಾಂಡು ಲಾಸ್ಟ್ ಫಿಂಗರು, ಇದು ಸೆಕೆಂಡ್ ಜಾಯಿಂಟ್ಗೆ ಇದು ಓವರಿಸ್ ಜಾಯಿಂಟ್ ಬರುತ್ತೆ. ಇಲ್ಲಿ ನೀವು ಆರೆಂಜ್ ಕಲರು ಮತ್ತು ಸ್ಕೈ ಬ್ಲೂ ಕಲರ್ನ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟು ಆರೆಂಜ್ ಕಲರು ಮತ್ತು ಸ್ಕೈ ಬ್ಲೂ ಕಲರು ರಿಂಗ್ ಟೈಪ್ ಅಪ್ಲೈ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳು ಈಗ ಫಿಸಿಕಲ್ ಆ್ಯಕ್ಟಿವಿಟೀಸು ತುಂಬ ಕಮ್ಮಿ ಇರುತ್ತೆ. ಸೊ ಅದಕ್ಕಾಗಿ 1 ಅವರು ವಾಕಿಂಗು ಇಲ್ಲ ಯೋಗ ಇಲ್ಲ ಸ್ಟ್ರೆಚಸ್ ಯಾವುದೇ ಆಗಿರಲು 1 ಅವರ್ ಅವರು ವಾಕಿಂಗ್ ಆದರೂ ಮಾಡಲೇಬೇಕಾಗುತ್ತೆ 1 ಅವರು. ಮತ್ತು ಸನ್ಲೈಟ್ಗೆ ಎಕ್ಸ್ಪ್ಲೋರ್ ಮಾಡಬೇಕು. ಮತ್ತು ಈ ಫುಡ್ಡಲ್ಲಿ ಅವರು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಯಾವುದು ಅಂದರೆ ಹೈಬ್ರಿಡ್ ಗೋಧಿ ಮತ್ತು ಆಯಿಲು, ರಿಫೈನ್ಡ್ ಆಯಿಲು ಮತ್ತು ಶುಗರು, ಈ 4 ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಶುಗರ್ ಬದಲಾಗಿ ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಬೋದು. ಮತ್ತು ಅದರ ಜೊತೆಗೆ ಅವರು ಈ 4 ಸೀಡ್ಸು ಅಂದರೆ ಸನ್ಫ್ಲವರ್ ಸೀಡ್ಸು ಮತ್ತು ಬಿಳಿ ಎಳ್ಳು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ, ಈ 4 ಅವರು ಲೈಟಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಬೆಳಗ್ಗೆ ಮತ್ತು ಸಂಜೆ 1 ಸ್ಪೂನ್ ತೊಗೋಬೋದು. ಇಷ್ಟನ್ನ ಫಾಲೋ ಮಾಡಬೇಕಾಗತ್ತೆ. ಮತ್ತು ನೈಟ್ ಟೈಮು ಬೇಗ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು. ಲೇಟ್ ನೈಟ್ ಮಲ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ಸಿಂದ ನೀವು ಹೊರಬರ್ಬೋದು. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.